ಆ ಗದ್ವಾಲ್ ಜಿಲ್ಲೆಗೆ ಸೇರಿದ್ದು ಒಂದು ಮೊದಲಕಲ್ಲು ಅಂತ ಒಂದು ಗ್ರಾಮ, ಒಂದು ಕ್ಷೇತ್ರ. ಆ ಮೊದಲಕಲ್ಲು ಕ್ಷೇತ್ರದಲ್ಲಿ ಶೇಷದಾಸರು ಅಂತ ಒಬ್ಬರು ದಾಸರು ಇದ್ದರು. ಇತ್ತೀಚಿನವರು 100 ವರ್ಷದ ಹಿಂದೆ ಇದ್ದಂಥ ದಾಸರು. ಅವರಿಗೆ ಮೊದಲಕಲ್ಲು ಶೇಷದಾಸರು ಅಂತಲೇ ಪ್ರಸಿದ್ಧಿ. ಗೀತೆಯ ಮೇಲೆ ವಿಶೇಷವಾಗಿರತಕ್ಕಂಥ ವಿಶ್ವಾಸ ಅವರಿಗೆ. ಭಗವದ್ಗೀತೆಯನ್ನು ಸಮಗ್ರ ಮುಖೋದ್ಗತ ಮಾಡಿಕೊಂಡು ಹೇಗೆ ಪುತ್ತಿಗೆ ಶ್ರೀಪಾದಂಗಳವರು ಅದರಂತೆ ಅವರು ಗೀತಾ ಚಿಂತನೆಯಲ್ಲೇ ನಿರಂತರ ಇದ್ದವರು. ಅವರು ವಿಶೇಷವಾಗಿ ಸುಳಾದಿಗಳನ್ನು ರಚನೆ ಮಾಡಿದ್ದಾರೆ. ಶೇಷದಾಸರ ಸುಳಾದಿ ಅಂತಲೇ ಪ್ರಸಿದ್ಧಿ. ಅವರ ಸುಳಾದಿಗಳನ್ನು ಓದ್ತಾ ಹೋದರೆ ಪೂರ್ತಿ ಭಗವದ್ಗೀತೆ ಓದಿದಂತೆ ಆಗ್ತದೆ. ಪ್ರತಿಯೊಂದು ಕನ್ನಡದ ಸುಳಾದಿಯಲ್ಲಿ ಆ ಸಂಸ್ಕೃತ ಶ್ಲೋಕಗಳನ್ನು ಸೇರಿಸಿ ಅವರು ಸುಳಾದಿ ರಚನೆ ಮಾಡಿದ್ದಾರೆ. ಸುಳಾದಿಯ ಮೂಲಕ ಜಗತ್ತಿಗೆ ತತ್ವ ಸಾರಬೇಕು, ಅದು ಭಗವದ್ಗೀತೆಯ ಸಾರ ಆಗಿರಬೇಕು, ಆ ರೀತಿ ಮಾಡಿದ್ದಾರೆ. ಅವರ ಕಾಲದಲ್ಲಿ ಒಂದು ಘಟನೆ ನಡೀತು. ಮಾನ್ವಿ ಹತ್ರ ಕಲ್ಲೂರು ಅಂತ ಒಂದು ಕ್ಷೇತ್ರ. ಆ ಮಾನ್ವಿ ತಾಲೂಕಿನ ಕಲ್ಲೂರು ಕ್ಷೇತ್ರದಲ್ಲಿ ಒಬ್ಬ ಕೃಷ್ಣಪ್ಪ ಅಂತಿದ್ದ. ಕಲ್ಲೂರು ಕೃಷ್ಣಪ್ಪ ಅಂತಲೇ ಪ್ರಸಿದ್ಧಿ. ಆತ ಕುಲಕರ್ಣಿ ಅಂದರೆ ಆ ಗ್ರಾಮದ ಮುಖ್ಯಸ್ಥ. ಆವಾಗೆಲ್ಲ ನವಾಬರ ಆಡಳಿತ ಜಾಸ್ತಿ. ಹೈದರಾಬಾದನ ನವಾಬರು ಆಳ್ತಾ ಇದ್ರು. ಆತನ ಮೇಲೆ, ಕೃಷ್ಣಪ್ಪನ ಮೇಲೆ ಏನೋ ಒಂದು ಅಪವಾದ ಬಂತು. ಅಪವಾದ ಬಂದು ಅವನಿಗೆ ಮರಣದಂಡನೆ ಕೊಡೋದು ಅಂತ ತೀರ್ಮಾನ ಆಯಿತು. ಅದು ಸಿದ್ಧ ಆಯಿತು. ಇಂಥ ದಿವಸ ಮರಣದಂಡನೆ ಅಂತ ತೀರ್ಮಾನ ಮಾಡಿದರು. ಸ್ವಲ್ಪ ಕಾಲಾವಕಾಶ ಇತ್ತು. ಅಷ್ಟರಲ್ಲೇ ಕುಲಕರ್ಣಿ ಆ ಕೃಷ್ಣಪ್ಪ, ಕಲ್ಲೂರು ಕೃಷ್ಣಪ್ಪ ಮೊದಲಕಲ್ಲಿಗೆ ಧಾವಿಸಿ ಶೇಷದಾಸರಿಗೆ ಶರಣಾಗತನಾದ. ಇಂಥ ದಿವಸ ನನಗೆ ಮರಣದಂಡನೆ ಅಂತ ಸಿದ್ಧಪಡಿಸಿಬಿಟ್ಟಿದ್ದಾರೆ, ನೀವೇನಾದರೂ ಮಾಡಿ ನನ್ನನ್ನು ಉಳಿಸಬೇಕು ಅಂತ ಕೇಳಿಕೊಂಡ. ಶೇಷದಾಸರಿಗೆ ಗೀತೆ ಸಿದ್ಧಿ, ಭಗವದ್ಗೀತೆ ಸಿದ್ಧಿ. ಅದರಲ್ಲಿಯೂ ಕೂಡ ಭಗವದ್ಗೀತೆಯ ಒಂದು ಪ್ರಮುಖವಾದ ಶ್ಲೋಕ, 700 ಶ್ಲೋಕವೂ ಪ್ರಮುಖವೇ. ಅದರಲ್ಲಿ ಅವರಿಗೆ ಬಹಳ ವಿಶ್ವಾಸ ಇರುವಂಥ ಶ್ಲೋಕ ಯಾವುದು ಅಂತಂದರೆ, ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಇದು ಅದರ ಮೇಲೆ ವಿಶ್ವಾಸ ಇಟ್ಟರವರು ಶೇಷದಾಸರು. ಒಂದು ಸುಳಾದಿಯನ್ನು ರಚನೆ ಮಾಡಿದರು. ಭಕ್ತವತ್ಸಲನೆಂಬ ಬಿರುದುಳ್ಳ ದೇವ ಅಂತ ಪ್ರಾರಂಭ ಆಗ್ತದೆ. ಭಕ್ತವತ್ಸಲನೆಂಬ ಬಿರುದುಳ್ಳ ದೇವ ಮದ್ಭಕ್ತ ನ ಪ್ರಣಶ್ಯತಿ ಎಂಬುದು ಸತ್ಯ ಮಾಡು. ಮದ್ಭಕ್ತ ನ ಪ್ರಣಶ್ಯತಿ ಎಂಬುದು ಸತ್ಯ ಮಾಡು. ಕಲ್ಲೂರು ಕೃಷ್ಣಪ್ಪನಿಗೆ ಆಪತ್ತು ಬಂದಿದೆ, ಮರಣದಂಡನೆ ಇದೆ, ಅದು ತಪ್ಪಬೇಕು ಅಂಥೇಳಿ ಒಂದು ಸುಳಾದಿಯನ್ನು ರಚನೆ ಮಾಡಿ ಅದನ್ನು 3-4 ನುಡಿಯ ಸುಳಾದಿ ಕಲ್ಲೂರು ಕೃಷ್ಣಪ್ಪನಿಗೆ ಬರೆದು ಕೊಟ್ಟರು. ಇದನ್ನು ನಿತ್ಯ ಪಾರಾಯಣ ಮಾಡು, ನಿನಗೇನೂ ಆಗೋದಿಲ್ಲ ಅಂತ. ಅವನು ಪಾರಾಯಣ ಮಾಡ್ತಾ ಇದ್ದಾನೆ. ಅದೇನಾದರೂ ಕ್ಯಾನ್ಸಲ್ ಆಗ್ತದೆ, ಆ ಮರಣದಂಡನೆ ರದ್ದಾಗ್ತದೆ ಅಂತ ದಿನ ನಿರೀಕ್ಷೆ ಮಾಡ್ತಿದ್ದಾನೆ. ಏನೂ ಆಗಲಿಲ್ಲ. ಮರಣದಂಡನೆಗೆ ಆ ದಿವಸ ಸಿದ್ಧ ಆಯಿತು, ಬಂತು. ಆ ದಿವಸವೂ ಬಂತು. ಕಲ್ಲೂರು ಕೃಷ್ಣಪ್ಪನನ್ನು ಪೊಲೀಸರು ಕರ್ಕೊಂಡು ಹೋದರು ಹೈದರಾಬಾದ್ಗೆ. ಅಲ್ಲಿ ಅವನಿಗೆ ಮರಣದಂಡನೆಗೆ ಅಂತ ಎಲ್ಲ ಸಿದ್ಧ ಆಯಿತು. ಗುಂಡು ಹಾರಿಸಿ ಕೊಲ್ಲೋದು ಅಂತ ವ್ಯವಸ್ಥೆ ಮಾಡಿದ್ರಂತೆ. ಆಳುಗಳು ಗುಂಡು ಹಿಡ್ಕೊಂಡು ಗುಂಡು ಹಾರಿಸ್ತಾ ಇದ್ದಾರೆ. ಆದರೆ ಆ ತುಪಾಕಿಯಿಂದ ಗುಂಡೇ ಹಾರಲಿಲ್ವಂತೆ. ಏನು ಮಾಡಿದರೂ ಗುಂಡು ಹಾರಲಿಲ್ಲ. ನೋಡಿದ ನವಾಬ ಕೊನೆಗೆ ಹೇಳಿದ್ನಂತೆ, ಏ ಖುದಾಕ ಆದ್ಮೇ ಛೋಡ್ದೋ ಅಂದ್ಬಿಟ್ನಂತೆ. ಬಿಟ್ಬಿಡ್ರಿ ಇವನನ್ನು, ಇವನು ದೇವರ ಭಕ್ತ ಇದ್ದಾನೆ, ಬಿಟ್ಬಿಡಿ ಅಂತಂದ. ಹೀಗೆ ಬಂದೂಕಿನಿಂದ ಗುಂಡು ಹಾರಿಸ್ಲಿಕ್ಕೆ ಹೋದರೆ ಗುಂಡೇ ಹಾರಲಿಲ್ಲ. ಇದು ಸುಳಾದಿ ಮಾಡಿದ ಕೆಲಸ ಅಂತ ಅಲ್ಲಿ ಭಾರೀ ಪ್ರಸಿದ್ಧಿಯಾಗಿರ್ತಕ್ಕಂಥ ಇತಿಹಾಸ ಇದು. ಅದರಲ್ಲಿ ಅವರು ಮದ್ಭಕ್ತ ನ ಪ್ರಣಶ್ಯತಿ ಎಂಬುದು ಸತ್ಯ ಮಾಡು, ಭಗವದ್ಗೀತೆಯ ಒಂದು ಶ್ಲೋಕದ ಮೇಲೆ ವಿಶ್ವಾಸ ಇಟ್ಟು ಅವರು ಮಾಡಿಕೊಟ್ಟಂಥ ಸುಳಾದಿ ಈ ಕೆಲಸ ಮಾಡಿತು.